ಅಧಿಕಾರಿಗಳೇ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ, ಇಲ್ಲವಾದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ. ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ್ ಎಚ್ಚರಿಕೆ. ತುರುವೇಕೆರೆ ಪಟ್ಟಣದ ಬಾಣಸಂದ್ರ ರಸ್ತೆಯಲ್ಲಿರುವ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದ ತುರುವೇಕೆರೆ ತಾಲೂಕು ಕೇಂದ್ರದಲ್ಲಿ ತುಮಕೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರವರ ನೇತೃತ್ವದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆ ಹಾಗೂ ಅಹವಾಲು ಸ್ವೀಕಾರ ಸಭೆಯನ್ನ ತುಮಕೂರು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ್ ಎವಿ, ಡಿಎಎಸ್ಪಿ ವೆಂಕಟೇಶ್ ಪಿ, ಶಿವರುದ್ರಪ್ಪ ಮೇಟಿ, ಪೊಲೀಸ್ ನಿರೀಕ್ಷಕರು ರಾಜು ಟಿ, ಪೊಲೀಸ್ ನಿರೀಕ್ಷಕರು ಜೊತೆಗೆ ತಾಲೂಕು ದಂಡಾಧಿಕಾರಿ ಕುಂ ಇ ಅಹಮದ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವರಾಜಯ್ಯ ಇವರು ದೀಪ ಬೆಳಗುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು. ಇದೇ ವೇಳೆ ಲೋಕಾಯುಕ್ತರು ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿಯೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿದರು. ಕಳೆದ ಬಾರಿ ಲೋಕಾಯುಕ್ತ ತಾಲೂಕಿಗೆ ಭೇಟಿ ಕೊಟ್ಟಾಗ 100ಕ್ಕೂ ಹೆಚ್ಚು ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ರು. ಆದರೆ ಈ ಬಾರಿ ಸುಮಾರು 28 ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದಾರೆ. ಕಳೆದ ಬಾರಿಗೆ ಹೋಲಿಸಿಕೊಂಡರೆ ಈ ಬಾರಿ ತಾಲೂಕು ಆಡಳಿತ ಕಾರ್ಯನಿಷ್ಠೆಯಿಂದ ಅದೆಷ್ಟು ಸಮಸ್ಯೆಗಳು ಬಗೆಹರಿದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಜೊತೆಗೆ ಕೆಲ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸ್ಥಳದಲ್ಲಿಯೇ ಅಂತಹ ಅಧಿಕಾರಿಗಳನ್ನು ಸಾರ್ವಜನಿಕರ ಎದುರೇ ಕರೆಸಿ ತರಾಟೆಗೆ ತೆಗೆದುಕೊಂಡರು. ಅಹವಾಲು ಸ್ವೀಕಾರವಾದ ಬಳಿಕ ತುಮಕೂರು ಜಿಲ್ಲೆ ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ್ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿ, ನಿಮ್ಮ ಅಜಾಗರೂಕತೆಯಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತಿದ್ದು ಈಗಾಗಲೇ ನಮ್ಮಗಳ ಗಮನಕ್ಕೆ ಬಂದಿದೆ. ಪ್ರತಿಯೊಂದು ಇಲಾಖೆಗಳ ಅಧಿಕಾರಿಗಳು ಸೋಮಾರಿತನ ಹೋಗಲಾಡಿಸಿಕೊಳ್ಳಬೇಕು. ಇದು ನನ್ನ ಮನವಿ ಕೂಡ, ಜೊತೆಗೆ ಎಚ್ಚರಿಕೆಯೂ ಹೌದು. ಸಾರ್ವಜನಿಕರಿಗೆ ಮನವರಿಕೆ ಮಾಡಿ ಅವರುಗಳು ಕೊಟ್ಟಿರುವ ಅಹವಾಲುಗಳಿಗೆ ಹಿಂಬರಹವನ್ನ ಕೂಡಲೇ ಅಧಿಕಾರಿಗಳು ನೀಡಬೇಕು. ಸರ್ಕಾರಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ತಿರಸ್ಕಾರದ ಮನೋಭಾವಕ್ಕೆ ಒಳಗಾಗಬಾರದು. ಪುರಸ್ಕಾರದ ಮನೋಭಾವ ಹೊಂದಿರಬೇಕು. ಅದನ್ನು ಬಿಟ್ಟು ಸಾರ್ವಜನಿಕರನ್ನ ಅಲೆದಾಡಿಸುವುದು ಕಂಡುಬಂದರೆ ಮುಂದಿನ ದಿನಗಳಲ್ಲಿ ಕಾನೂನಿನ ಪ್ರಕಾರ ಶಿಸ್ತು ಕ್ರಮವನ್ನು ಜರುಗಿಸಲಾಗುವುದು ಎಂದು ಅಧಿಕಾರಿ ವರ್ಗಕ್ಕೆ ಎಚ್ಚರಿಕೆಯ ಗಂಟೆ ಬಾರಿಸಿದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಒಟ್ಟಾರೆ ತಾಲೂಕು ಆಡಳಿತ ವ್ಯಾಪ್ತಿಗೆ ಬರುವ ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ನೂರಾರು ಸಾರ್ವಜನಿಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಮಂಜುನಾಥ ಕೆಎ, ತುರುವೇಕೆರೆ. ಹೆಚ್ಚಿನ ಜನಕ್ಕೆ ಉಪಯೋಗವಾದಂಥ ಕೆಲವೊಂದು ಕಾರ್ಯಕ್ರಮಗಳ ಅಡಿಯಲ್ಲಿ ಬರ್ತಕ್ಕಂಥ ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು. ಮತ್ತು ಸರ್ಕಾರಿ ನೌಕರರು ಕೂಡ ತಮ್ಮ ಕರ್ತವ್ಯದಲ್ಲಿ ವಿಮುಖರಾಗಬಾರ್ದು. ಅಲ್ಲಿ ಸ್ವಜನ ಪಕ್ಷಪಾತ ಇನ್ಯಾವುದೋ ಮಾಡತಕ್ಕಂಥದ್ದು, ಅಕ್ರಮ ಲಾಭ ಗಳಿಸಲಿಕ್ಕೆ ಏನೋ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿಯ ದೂರುಗಳನ್ನು ನಾವು ನೋಡ್ತೇವೆ. ಹೆಚ್ಚಿಗೆ ನಮ್ಮ ಲೋಕಾಯುಕ್ತಕ್ಕೆ ಬರುತ್ತದೆ. ಈಗ ಬಂದ ದೂರುಗಳಲ್ಲಿ ಕೆಲವು ಆ ರೀತಿ ಕೆಲವು ದೂರುಗಳು ಬಂದಿದ್ದು ರಸ್ತೆ ಹೆಚ್ಚಿನವೆಲ್ಲ ಇಲ್ಲಿ ರಸ್ತೆ ಬಿಡಿಸ್ಕೊಡ್ತಾ ಇಲ್ಲ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರಸ್ತೆ ಬಿಟ್ವೀನ್ 2 ಪಾರ್ಟೀಸ್ ಇಬ್ಬರೂ ಕೂಡ ಪ್ರೈವೇಟ್ ಇದ್ದಾರ. ನಮ್ಮ ವ್ಯಾಪ್ತಿ ಇದೆ, ನನ್ನ ಪಕ್ಕದಲ್ಲಿ ಅವನು ಓನರು, ನಾನು ಓನರು.